ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿದ್ದುತ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಈ ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇನು ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ, ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ಮೇಷ ರಾಶಿ, ಮಾರ್ಚ್ ತಿಂಗಳಲ್ಲಿ 2026 ಮಾರ್ಚ್ ತಿಂಗಳ ಭವಿಷ್ಯವನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಮುಖ್ಯವಾಗಿ ಮೇಷ ರಾಶಿಯವರಿಗೆ ನನಗೆ ಅನಿಸ್ತಾ ಇರುವಂತದ್ದು ಚತುರ್ಥ ಭಾವ. ಚತುರ್ಥ ಭಾವ ಅಂತಂದ್ರೆ, ಚತುರ್ಥಕ್ಕೆ ಈಗ ಉತ್ತರ ಕಾಲಾಮೃತ ಗ್ರಂಥದಲ್ಲಿ ವೆಹಿಕಲ್ಸು, ಲಕ್ಸುರೀಸು, ಕಂಫರ್ಟ್ಸು, ಹಲವಾರು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನಗೆ ಗೃಹ ನಿರ್ಮಾಣದ ಯೋಗ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಎರಡನೇದಾಗಿ ಬಂದು ಅಣ್ಣ ತಮ್ಮಂದ್ರಲ್ಲಿ ಉತ್ತಮ ಒಂದು ಸ್ನೇಹ ಬಾಂಧವ್ಯ ಉಂಟಾಗತ್ತೆ. ಯಾವುದೋ ಕಾರಣಾಂತರದಿಂದ ಜಗಳ ಮಾಡ್ಕೊಂಡಿರ್ಬೋದು, ಅವ್ರು ಮತ್ತೆ ಒಂದಾಗ್ಬೋದು, ಮಾತಾಡ್ಬೋದು, ಚೆನ್ನಾಗಾಗುವಂತ ಸಾಧ್ಯತೆಗಳಿದೆ. ಇದ್ರ ನಂತರದಲ್ಲಿ ಪಂಚಮ ಭಾವದಲ್ಲಿರುವಂತಹ ಕೇತು ಗ್ರಹದಿಂದ ಮಕ್ಕಳಿಂದ ಸಂತೋಷ, ನೆಮ್ಮದಿ, ಆನಂದವನ್ನ ಪಡೆಯುವಂತಹ ಸ್ಥಿತಿ ನಿಮ್ಮದಾಗತ್ತೆ. ಜೊತೆಯಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಅವ್ರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬೋದು. ಅವರ ಆಲೋಚನೆಯಲ್ಲಿ ಬದಲಾವಣೆ ಅಂದ್ರೆ ಮನಸ್ಸು ಡಿಸ್ಟ್ರಾಕ್ಟ್ ಆಗುವಂಥದ್ದು, ಒಂಥರ ಟೆನ್ಷನ್ ಒಳಪಡುವಂಥದ್ದು, ಏಕಾಗ್ರತೆ ಕೊರತೆನ ಅನುಭವಿಸ್ತಾರೆ. ಆ ಜೊತೆಯಲ್ಲಿ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳನ್ನ ತಗೊಂಡಿರ್ತಾರೆ, ಕೆಲವರು ಜಾಬ್ ಮಾಡ್ತಾ ಕೆಲವು ಹೊಸ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ. ಇಂಥ ವ್ಯಕ್ತಿಗಳು ಕೂಡ ಒಂದು ಡಿಸ್ಟ್ರಾಕ್ಷನ್ ಅನುಭವಿಸ್ತಾರೆ. ಮನಸ್ಸು ಒಂದು ರೀತಿ ಗಲಿಬಿಲಿ ಒಳಗಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ 12ನೇ ಮನೆ ಇರುವಂತ ಶನಿ ಬಹಳಷ್ಟು ಜನಕ್ಕೆ ಸಾಡೆ ಸಾತಿ ಬಗ್ಗೆ ಭಯ ಇದೆ. ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. ಪಂಚಮ ಶನಿ, ಅಷ್ಟಮ ಶನಿ ಇದು ಯಾವುದು ಕೂಡ ಅಷ್ಟೊಂದು ಪರಿಣಾಮ ಬೀರಲ್ಲ, ಭಯ ಪಡುವ ಅಗತ್ಯ ಇಲ್ಲ. ಬಹಳಷ್ಟು ಪ್ಯಾರಾಮೀಟರ್ಸ್ ಇದೆ, ಎಲ್ಲ ಫುಲ್ಫಿಲ್ ಆಗಿರ್ಬೇಕು. ಭಯ ಇದ್ರೆ ನೀವು ಹನುಮಾನ್ ಚಾಲಿಸವನ್ನ ರೆಗ್ಯುಲರ್ ಆಗಿ ಚಾಂಟ್ ಮಾಡಬಹುದು. ಇನ್ನ ಸಾಲದಿಂದ ಹೊರಗಡೆ ಬರೋದಕ್ಕೆ ಉತ್ತಮವಾಗಿರುವಂತಹ ಸಮಯ, ಅದ್ಭುತವಾಗಿರುವಂತಹ ದಾರಿಗಳು ಸಿಗುತ್ತೆ. ದಾರಿಗಳನ್ನ ನೀವು ಮೆಟ್ಟಿಲಾಗಿ ಉಪಯೋಗಿಸಿಕೊಂಡು ಮೇಲೆ ಬರಬೇಕು. ಭಗವಂತ
ಒಂದು ಮಾರ್ಗದರ್ಶನ ಕೊಟ್ಟಾಗ ವ್ಯಕ್ತಿ ರೂಪದಲ್ಲೋ ಆಲೋಚನೆಯ ರೂಪದಲ್ಲೋ ಅದನ್ನು ಸರಿಯಾಗಿ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ಈಗ ಏಯಂ ದುಃಖಂ ಅನಾಗತಂ ಅಂತ ಪತಂಜಲಿ ಮಹರ್ಷಿಯ ಸೂತ್ರ. ಇದರಲ್ಲಿ ದುಃಖ ಹುಟ್ಟೋಕ್ಕಿಂತ ಮುಂಚೆ ದುಃಖವನ್ನ ತಡೆಯೋದ್ರ ಬಗ್ಗೆ. ಈಗ ನಮಗೆ ಗಾಯತ್ರಿ ಮಂತ್ರದ ಅರ್ಥವೇನು? ಪ್ರಚೋದನೆ ಆಗ್ಲಿ ನಿಮ್ಮ ಆಲೋಚನೆಗಳಲ್ಲಿ ಅಂತ. ಆಲೋಚನೆಗೆ, ಯೋಚನೆಗೆ ನಮ್ಮ ಧರ್ಮದಲ್ಲಿ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಮ್ಯಾಜಿಕಲ್ ರೆಮಿಡೀಸ್ಗಿಂತ ಆಲೋಚನೆಯಲ್ಲಿ ಬದಲಾವಣೆ ಬಹಳ ಮುಖ್ಯ. ಇದನ್ನು ಗಮನಿಸಿ ಸಾಲದಿಂದ ಹೊರಗಡೆ ಬರೋದಕ್ಕೆ ದಾರಿ ಸಿಗತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗದಲ್ಲಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ, ಹೊಸ ಉದ್ಯೋಗದ ಸಾಧ್ಯತೆ, ವಿದೇಶದಲ್ಲಿ ಉದ್ಯೋಗದ ಸಾಧ್ಯತೆ, ಮತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಚಾನ್ಸಸ್ ಮತ್ತೆ ಟ್ರಾನ್ಸ್ಫರ್ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ. ಆಮೇಲೆ ನಿಮ್ಗಿಂತ ದೊಡ್ಡವ್ರ ಮಧ್ಯೆ ಕಿರಿಕಿರಿ ಆಗೋದು, ನಿಮ್ಮ ಬಾಸ್ ಆಗ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು ಅಥವಾ ಅಕ್ಕ ಆಗಿರ್ಬೋದು, ಇವ್ರ ಮಧ್ಯೆ ವಿರಸ ಉಂಟಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಇದನ್ನ ಬಗೆಹರಿಸ್ಕೊಳ್ಬಹುದು. ಆಮೇಲೆ ವಿವಾಹದ ಸಾಧ್ಯತೆ, ವಿವಾಹದ ಯೋಗ ಬಹಳಷ್ಟು ಹೆಚ್ಚಾಗಿದೆ. ಖಂಡಿತವಾಗ್ಲೂ ಕೂಡ ವಿವಾಹ ಪ್ರಾಪ್ತಿಯಾಗತ್ತೆ, ಹೊಸ ಸಂಬಂಧ ಬರುತ್ತೆ, ನೋಡ್ಕೊಂಡು ಹೋದವ್ರು ವಾಪಸ್ ಬರೋ ಸಾಧ್ಯತೆ ಆಗಿರ್ಬೋದು. ಹಲವಾರು ತರದಲ್ಲಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಹಳ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಹೊಸದಾಗಿ ವ್ಯವಹಾರಗಳನ್ನ, ಬಿಸ್ನೆಸ್ಗಳನ್ನ ಪ್ರಾರಂಭ ಮಾಡಿದವರಿಗೆ ಅತ್ಯುತ್ತಮವಾಗಿದೆ. ಲಾಭದ ಒಂದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಒಂದೊಂದು ಬಾರಿ ಶತ್ರುಗಳಿಂದ ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ. ಶತ್ರುಗಳಿಂದ ದೂರ ಇರಿ, ದುಷ್ಟರ ಕಂಡ್ರೆ ದೂರ ಇರಿ ಅಂತ ಹೇಳೋ ಹಾಗೆ ಅನವಶ್ಯಕವಾಗಿ ಅವ್ರ ಮೇಲೆ ಗ್ರಡ್ಜಿಗಾಗಿ, ಇನ್ನೊಂದು ಕಾರಣಕ್ಕಾಗಿ ಅವ್ರ ಮೇಲೆ ಬೀಳೋದು ಬೇಡ. ಇಲ್ಲಿ ಅವರನ್ನ ಇಗ್ನೋರ್ ಮಾಡೋದೇ ಉತ್ತಮವಾಗಿರುವಂತಹ ಪರಿಹಾರ. ಇನ್ನು ಗೌರ್ಮೆಂಟ್ ಉದ್ಯೋಗದ ಆಕಾಂಕ್ಷಿಗಳಿಗೆ ಅನುಕೂಲ, ವಿದೇಶದ ಉದ್ಯೋಗ ಪ್ರಯತ್ನ ಪಡಿಸೋರಿಗೆ ಅನುಕೂಲ, ಸಣ್ಣ ಸಣ್ಣ ವ್ಯಾಪಾರಗಳು, ಬಿಸ್ನೆಸ್ಗಳು, ಹಣ್ಣು ಹಂಪಲು, ತರಕಾರಿ, ಬಟ್ಟೆಗಳು ಮಾರೋರಿಗೆ ತುಂಬಾ ಅನುಕೂಲವಾಗುವಂತಹ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತ ಸ್ವತ್ತು ಕೂಡ ಬರೋ ಸಾಧ್ಯತೆ ಇದೆ. ನಮಸ್ಕಾರ.